ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು ಷಷ್ಠಿ ತಿಥಿ ಚಿತ್ತಾ ನಕ್ಷತ್ರವಾಗಿದೆ. ಈ ದಿವಸ ಶನಿವಾರವಾಗಿದೆ. ಷಷ್ಠಿಯು ಬಂದಿರತಕ್ಕಂಥದ್ದು ಸುಬ್ರಹ್ಮಣ್ಯನ ಆರಾಧನೆಗೆ, ಶನೈಶ್ಚರನ ಆರಾಧನೆಗೆ ಬಹಳ ಮುಖ್ಯವಾದ ದಿವಸ. ಶನೈಶ್ಚರನ ಪ್ರಾರ್ಥನೆ ಬಹಳ ಮುಖ್ಯವಾಗಿ ಶನಿವಾರಗಳಲ್ಲಿ ಶನಿಗೆ ಆಯಾ ವಾರಗಳಲ್ಲಿ ಆಯಾ ಗ್ರಹಗಳಿಗೆ ಬಲ ಹೆಚ್ಚು. ಹೀಗಾಗಿ ಶನಿವಾರದ ದಿವಸ ಶನೈಶ್ಚರನ ಬಲ ಜಾಸ್ತಿ ಇರುತ್ತೆ. ಹೀಗಾಗಿ ಶನೈಶ್ಚರ ಸಾಮಾನ್ಯವಾಗಿ ನಮಗೆ ತಾಮಸ ಗುಣವನ್ನು ಪ್ರಕಟ ಮಾಡ್ತಕ್ಕಂಥವನು ಶನೈಶ್ಚರ. ಅಲ್ಲಿ ಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತೆ, ಚಂದ್ರಾರ್ಕ ಜೀವಜ್ಞಸಿತವು ಕುಜಾರ್ಕಿ ಯಥಾಕ್ರಮಂ ಸತ್ವರಜಸ್ತಮಾಂಸಿ ಅಂತ ಬರುತ್ತೆ. ಚಂದ್ರಾರ್ಕ ಜೀವಜ್ಞಸಿತವು ಕುಜಾರ್ಕಿ ಅಂತ ಈ ವಿಭಾಗಗಳನ್ನು ಮಾಡಿದ್ದಾರೆ. ಚಂದ್ರಾರ್ಕ ಜೀವ, ಚಂದ್ರ ಅರ್ಕ ಅಂದರೆ ಸೂರ್ಯ, ಜೀವ ಅಂದರೆ ಗುರು, ಇವುಗಳನ್ನು ಸತ್ವಗ್ರಹಗಳು ಅಂತ ಕರೀತಾರೆ. ಮತ್ತು ಈ ಜ್ಞಸಿತವು, ಜ್ಞ ಅಂದರೆ ಬುಧ, ಸಿತವು ಅಂದರೆ ಶುಕ್ರ. ಈ ಬುಧ ಶುಕ್ರರು ರಜೋಗುಣವನ್ನು ಪ್ರತಿನಿಧಿಸ್ತಕ್ಕಂಥವು. ಸತ್ವಗುಣ, ರಜೋಗುಣ, ತಮೋಗುಣ, ಹೀಗೆ 3 ಗುಣಗಳಲ್ವ. ಈ ತಮೋಗುಣ ಕೊನೆಯದಿದೆಯಲ್ಲ, ತಮೋಗುಣ, ಇದನ್ನು ಕುಜ ಮತ್ತು ಶನೈಶ್ಚರರಿಗೆ ಆರೋಪ ಮಾಡಿದ್ದಾರೆ. ಆ ಗ್ರಹ ಹಾಗಾಗಿಯೇ ಯಾಕೆ ಕುಜ ಅಂದರೂ ಭಯ, ಶನಿ ಅಂದರೂ ಭಯ. ಯಾಕಪ್ಪ ಅಂದರೆ ತಾಮಸ ಗ್ರಹಗಳು ಬಹಳ ಬೇಗ ರಿಯಾಕ್ಟ್ ಮಾಡ್ತವೆ. ಅದು ಹೇಗೆ ಅಂದರೆ ವ್ಯತಿರಿಕ್ತ ರೀತಿಯಲ್ಲಿ. ಶನೈಶ್ಚರಂತೂ ಸ್ವಲ್ಪ ಬಹಳ ಬೇಗ ಆ ಕೆಟ್ಟತನ, ಕೆಟ್ಟ ಆಲೋಚನೆಗಳು, ಇದು ಸೂಚಿಸ್ತವೆ. ಶನೈಶ್ಚರ ಕೆಟ್ಟವನು ಅಂತ ಅರ್ಥ ಅಲ್ಲ. ತಪ್ಪಾಗಿ ಜನ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಅಯ್ಯೋ ಶನಿ ಅಂದರೆ ನಾವೇ ನಮ್ಮಲ್ಲಿರ್ತಕ್ಕಂಥ ಈ ತಮೋ ಗುಣ ಇದೆಯಲ್ಲ, ಅದು ಜಾಸ್ತಿ ಇರ್ತದೆ ಪ್ರತಿಯೊಬ್ಬ ಮನುಷ್ಯರಲ್ಲೂ ಕೂಡ. ಬಹಳ ಬೇಗ ಸಿಟ್ಟಾಗಿಬಿಡ್ತಕ್ಕಂಥದ್ದು, ಬಹಳ ಬೇಗ ನೆಗೆಟಿವ್ ಆಗಿ ಏನೋ ಕಮೆಂಟ್ ಮಾಡಿಬಿಡ್ತಕ್ಕಂಥದ್ದು, ಬಹಳ ಬೇಗ ಬೇಕಿಲ್ಲದೆ ಇರುವ ರೀತಿಯಲ್ಲಿ ವರ್ತಿಸೋದು, ಇದೆಲ್ಲ ಮನುಷ್ಯನಿಗೆ ಅದು ಜಾಸ್ತಿ ಇದೆ. ಸತ್ವಗುಣ ಅನ್ನೋದು ಸಹಜವಾಗಿ ಕಡಿಮೆ ಇರುತ್ತೆ. ನೀವು ಒಂದು ಫೇಸ್ಬುಕ್ ತೆಕ್ಕೊಳ್ಳಿ, ಯಾವುದೋ ಒಂದು ವಿಚಾರದ ಬಗ್ಗೆ ಕೆಟ್ಟದಾಗಿ ಕಾಮೆಂಟ್ ಮಾಡ್ತಕ್ಕಂಥವ್ರು, ಕೆಟ್ಟದಾಗಿ ಬೈತಕ್ಕಂಥವ್ರು, ಇನ್ನೊಬ್ಬ ಬೈಯೋರು ಜಾಸ್ತಿ. ಅಪ್ಪ ಇಂಥದ್ದೊಂದು ಒಳ್ಳೆಯ ಗುಣ ಇದೆ ಅಂತ ಸತ್ವಗುಣ, ಒಳ್ಳೆಯದನ್ನು ಗುರುತಿಸೋರು ಬಹಳ ಕಡಿಮೆ. ಇದು ಸಹಜ. ನೀವು ಯಾರ ಬಗ್ಗೆ ನಮ್ಮ ಜನತೆಗೆ ಹೇಗಪ್ಪ ಅಂದರೆ, ನೀವು ಪೊಲೀಸ್ನವ್ರು ತಗೊಳ್ಳಿ, ಪೊಲೀಸ್ನವರು ಬೈತಾರೆ. ವೈದ್ಯಕೀಯ ಪಾಪ ಅಷ್ಟೆಲ್ಲ ಶಸ್ತ್ರಚಿಕಿತ್ಸೆ ಮಾಡಿ ಮಾತ್ರೆ ಕೊಟ್ಟು ಅಂಥ ವೈದ್ಯರನ್ನು ತಗೊಳ್ಳಿ, ಅವ್ರಿಗೂ ಬಾಯಿಗೆ ಬಂದಾಗ ಬೈತಾರೆ. ನೀವು ಯಾರನ್ನು ಬಿಟ್ಟಿದ್ದೀರಾ? ಲಾಯರ್ಸ್ನ ಬಿಟ್ಟಿದ್ದೀರಾ? ಹೋಗಲಿ ನಮ್ಮ ವ್ಯವಸ್ಥೆ ಸರ್ಕಾರವನ್ನು ಬಿಟ್ಟಿದ್ದೀರಾ? ಹೋಗಲಿ ಯಾರೋ ದೊಡ್ಡ ವಿದ್ವಾಂಸರು, ಮಹನೀಯರು, ಗುರುಗಳು ಅಂದರೆ ಅವ್ರನ್ನ ಬಿಟ್ಟಿದ್ದೀರಾ? ಮಠಗಳನ್ನು ಬಿಟ್ಟಿದ್ದೀರಾ? ದೇವತೆಗಳನ್ನು ಬಿಟ್ಟಿದ್ದೀರಾ? ಗುರುಗಳನ್ನು ಬಿಟ್ಟಿದ್ದೀರಾ? ಯಾರನ್ನ ಬಿಟ್ಟಿದ್ದೀರಪ್ಪ? ಸಮಾಜ ಹಾಗೆ ಎಲ್ಲರನ್ನ ಬೈಯಲಿಕ್ಕೆ ತುದಿಗಾಲಿಗಲ್ಲ, ನಾಲಿಗೆ ತುದಿಯಲ್ಲಿ ನಿಂತಿರುತ್ತೆ. ಆ ಶಬ್ದಗಳಲ್ಲ, ಅಪಶಬ್ದಗಳೇ. ಒಳ್ಳೆಯದು ಬಹಳ ಕಡಿಮೆ ಇರುತ್ತೆ. ಇದಕ್ಕೆ ಪ್ರೇರಣಾಕಾರಕನಾಗಿರ್ತಕ್ಕಂಥ ಯಾರಪ್ಪ? ಶನೈಶ್ಚರ ಆಗಿದ್ದಾನೆ. ಹೀಗಾಗಿ ಶನೈಶ್ಚರನ ಮುಂದೆ ನಾವು ಏನು ಪ್ರಾರ್ಥನೆ ಮಾಡಬೇಕಪ್ಪ ಅಂದರೆ, ಅಪ್ಪ ನನ್ನಲ್ಲಿ ಸದಾಕಾಲ ಇದ್ಯಾಕೆ ಹೀಗೆ ವ್ಯತಿರಿಕ್ತವಾಗಿ ರಿಯಾಕ್ಟ್ ಮಾಡ್ತಕ್ಕಂಥ ಈ ದುಷ್ಟ ಬುದ್ಧಿ ಇದೆಯಲ್ಲ, ಇದನ್ನು ಪ್ರಕಟ ಮಾಡಬೇಡಪ್ಪ. ಶನೈಶ್ಚರನ ಸನ್ನಿಧಾನಕ್ಕೆ ಹೋಗಿ ನನ್ನ ಕಷ್ಟ ಕಳೆದು ಮತ್ತೊಂದು ದುಃಖ ಹೇಗೆ ಕಳೀತಾನೆ? ನಿಮ್ಮಲ್ಲಿ ತಾಮಸ ಗುಣ ಹೆಚ್ಚಾಗಿರುವಾಗ ಯಾರಿಗೆ ಸತ್ವಗುಣ ಹೆಚ್ಚಾಗಿದೆಯೋ ಅವರಲ್ಲಿ ಗುರು, ಚಂದ್ರ, ಸೂರ್ಯ ಇಂಥ ಗ್ರಹಗಳ ಪ್ರಭಾವ ಚೆನ್ನಾಗಿರುತ್ತೆ. ಯಾರಿಗೆ ತಾಮಸ ಅತಿಯಾಗಿ ರಿಯಾಕ್ಟ್ ಮಾಡ್ತಾ ಇದ್ದೀರೋ ಹೀಗೆ ಕೆಟ್ಟದಾಗಿ, ಅವರಿಗೆ ಶನೈಶ್ಚರ ಕಾಡದೆ ಬಿಡ್ತಾನ ಹೇಳಿ ನಿಮಗೆ? ಹೀಗೆ ಶನೈಶ್ಚರ ಮಂದಿರಕ್ಕೆ ಹೋಗಿ ತಾಮಸ ಗುಣವನ್ನು ಪ್ರಕಟ ಮಾಡೋದ್ರಲ್ಲಿ ನೀನು ನಿಸ್ಸೀಮಪ್ಪ. ಶಾಸ್ತ್ರವೇ ಹೇಳ್ತಾ ಇದೆ, ಈ ಕಾರಣದಿಂದಾಗಿ ನನ್ನಲ್ಲಿರ್ತಕ್ಕಂಥ ತಾಮಸ ಗುಣವನ್ನು ಅಳಿಸಿ ಹಾಕು. ನಾನು ನಿನಗೆ ಮೊದಲನೇ ಪುಷ್ಪ ಸಮರ್ಪಣೆ ಮಾಡ್ತಾಯಿದ್ದೀನಿ, ತಾಮಸದ ಗುಣ ತೆಗೆದುಹಾಕು. 2ನೇ ಪುಷ್ಪ ಸಮರ್ಪಣೆ ಮಾಡ್ತಾಯಿದ್ದೀನಿ, ತಾಮಸ ಗುಣ ತೆಗೆದುಹಾಕು. ಇದನ್ನು ಪ್ರಾರ್ಥನೆ ಮಾಡಬೇಕು ನಾವು ಹೋಗಿ. ನಮ್ಮಲ್ಲಿದೆ, ಶನೈಶ್ಚರನಲ್ಲ ಇರೋದು. ಶನೈಶ್ಚರನಲ್ಲಿ ಮಹಾ ಸಾತ್ವಿಕ ಗುಣ ಇದೆ, ಪ್ರಕಟ ಮಾಡ್ತಾನಷ್ಟೇ. ನಮ್ಮಲ್ಲಿ ಇರೋದನ್ನು ಆ ಸಂದರ್ಭವನ್ನು ಈ ಶನಿವಾರ ನೋಡಿ ತುಂಬ ಅತಿಯಾಗಿ ವರ್ತನೆ ಮಾಡ್ತಕ್ಕಂಥ ಸಂದರ್ಭಗಳು, ಸನ್ನಿವೇಶಗಳು ನಿರ್ಮಾಣವಾಗುತ್ತೆ. ಎಂಥವರು ಕೂಡ ಸ್ವಲ್ಪ ಕೆರಳು ಬಿಡ್ತಕ್ಕಂಥದ್ದು, ಜಾರಿ ಬಿದ್ದು ಬಿಡ್ತಕ್ಕಂಥ ಇಂಥ ಸಾಧ್ಯತೆಗಳು. ಹೀಗಾಗಿ ಹಾಗೆ ಮಾಡದಿರು ಅಂತ ಪ್ರಾರ್ಥನೆ ಮಾಡಬೇಕು. ಶನೈಶ್ಚರನ ಬಳಿ ಅಂಥ ಒಂದು ನಿವೇದನೆ ಪ್ರಾರ್ಥನೆ ಮಾಡಿ
ನಮ್ಮಲ್ಲಿರುವ ಈ ಕೆಟ್ಟ ಗುಣ, ತಾಮಸ ಗುಣ ಅದು ಹೋಗಲಿ. ಯಾರನ್ನೂ ವೃಥಾ ಯಾಕ್ರಿ ಬೈಬೇಕು, ಯಾರನ್ನೂ ವೃಥಾ ಯಾಕೆ ನಿಂದಿಸಬೇಕು? ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ನಿರತರಾಗಿರ್ತಾರೆ. ನಮ್ಮ ಕೆಲಸ ಏನಪ್ಪ, ನಮಗೆ ಬಂದಿದೆ ಪಾಲಿಗೆ ಭಗವಂತ ಏನಕ್ಕೂ ಇಷ್ಟು ಕೊಟ್ಟಿದ್ದಾನಲ್ಲ, ಇದನ್ನು ಅಚ್ಚುಕಟ್ಟಾಗಿ ಮಾಡಿ ಇದರಿಂದ ಬಂದು ಸಂಪಾದನೆಯಲ್ಲಿ 2 ಹೊತ್ತು ಚೆನ್ನಾಗೂ ಸಮೃದ್ಧವಾಗಿ ದುಡಿಮೆ ಮಾಡ್ಕೊಂಡು ಊಟ ಮಾಡಿ ನಿದ್ರೆ ಮಾಡೋಣ ಅನ್ನೋದು ಜನಕ್ಕೆ ಯಾವಾಗ ಬರುತ್ತೋ ಆ ಶನೈಶ್ಚರ ಅದು ಕೊಡಬೇಕು. ಅಂಥ ಒಳ್ಳೆಯ ಗುಣ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಸಲ್ಲಿಸೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.